ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಇದೆ. ಆದರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರೋ ಹಾಗೆ ಅರಿಶಿನದಿಂದ ಬೆನಿಫಿಟ್ಸೂ ಇದೆ, ಅದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ ಅರಿಶಿನದಿಂದಾಗುವ 4 ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಏನು, ಯಾವ ರೀತಿ ಅರಿಶಿನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಂಬರ್ 1, ನಿಮ್ಮ ಬಾಡಿಯಲ್ಲಿ ರಕ್ತ ಕಡಿಮೆ ಇದೆಯಾ, ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ? ಹಾಗಾದರೆ ನೀವು ಅರಿಶಿನವನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬಾರ್ದು. ಅಡುಗೆಗೆ ಅರಿಶಿನ ಬಳಸ್ತಾರೆ, ಅದರಿಂದ ಏನೂ ಸಮಸ್ಯೆ ಆಗಲ್ಲ. ಅಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುತ್ತೆ, ಏನೂ ಆಗಲ್ಲ. ಆದರೆ ನೀವು ಸಪ್ಲಿಮೆಂಟ್ ಆಗಿ ತಗೋತೀರಾ ಅಂತ ಅಂದರೆ ಅರಿಶಿನವನ್ನು ಇವತ್ತೇ ಸ್ಟಾಪ್ ಮಾಡಿ. ಕೆಲವರಿಗೆ ಹಾಲಿಗೆ ಅರಿಶಿನ ಹಾಕಿ ಕುಡಿಯೋ ಅಭ್ಯಾಸ ಇರುತ್ತೆ, ನೀರಿಗೆ ಅರಿಶಿನ ಹಾಕಿ ಕುಡಿಯೋ ಅಭ್ಯಾಸ ಇರುತ್ತೆ. ನಿಮಗೆ ಈ ಅಭ್ಯಾಸ ಇದ್ದರೆ ಇವತ್ತೇ ಬಿಟ್ಬಿಡಿ, ಇಲ್ಲ ಅನಿಮಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂಬರ್ 2, ವೆರಿ ಇಂಪಾರ್ಟೆಂಟ್, ಡಯಾಬಿಟಿಕ್ ಪೇಷಂಟ್ಸ್, ಸಕ್ಕರೆ ಕಾಯಿಲೆ ಇರೋರಿಗೆ ಹಳದಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ದೇಹದಲ್ಲಿ ಸಕ್ಕರೆ ಪ್ರಮಾಣವನ್ನು ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ತಜ್ಞರ ಪ್ರಕಾರ ನೀವು ಶುಗರ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಅಂತ ಅಂದರೆ, ಟ್ಯಾಬ್ಲೆಟ್ ತಿಂತಾ ಇದ್ದೀರಾ ಅಂತ ಅಂದರೆ, ಇದರ ಜೊತೆಗೆ ಹಳದಿಯ ಸಪ್ಲಿಮೆಂಟನ್ನು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಇದರಿಂದ ಹೈಪೋಗ್ಲೈಸೇಮಿಯಾ ಆಗುವಂಥ ಅಪಾಯ ಇರುತ್ತೆ. ಅಂದರೆ ಬ್ಲಡ್ ಶುಗರ್ ತುಂಬ ಲೋ ಆಗೋದು, ಇದು ತುಂಬ ಡೇಂಜರು. ಇದು ನಿಮ್ಮ ಪ್ರಾಣಕ್ಕೆ ಆಪತ್ತನ್ನು ತರ್ಬೋದು. ಹೈ ಶುಗರ್ಗಿಂತ ಲೋ ಶುಗರ್ ತುಂಬಾ ಡೇಂಜರು ಅನ್ನೋದನ್ನು ನೆನಪಲ್ಲಿರಲಿ. ಶುಗರ್ ಇರೋರು ಅರಿಶಿನವನ್ನು ತಗೋಬೋದು, ಆದರೆ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದರೆ ಶುಗರ್ಗೆ ಹಳದಿ ನೀರು ಅಥವಾ ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡಿ. ನಂಬರ್ 3, ಪ್ರೆಗ್ನೆಂಟ್ ಆಗಿರೋರು ಹಳದಿಯಿಂದ ಸ್ವಲ್ಪ ದೂರ ಇರಬೇಕು ಅಂತಾರೆ ತಜ್ಞರು. ಈ ಟೈಮ್ನಲ್ಲಿ ಅರಿಶಿನದ ಯಾವುದೇ ಸಪ್ಲಿಮೆಂಟನ್ನು ತೆಗೆದುಕೊಳ್ಬಾರ್ದು. ಪ್ರೆಗ್ನೆಂಟ್ ಇರೋರು ಹಳದಿಯನ್ನು ಜಾಸ್ತಿ ಯೂಸ್ ಮಾಡಿದರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಜೊತೆಗೆ ಅಬಾರ್ಷನ್ ಆಗುವಂತಹ ಅಪಾಯ ಕೂಡ ಇರುತ್ತೆ, ಎಚ್ಚರ. ನಂಬರ್ 4, ಯಾರಿಗಾದರೂ ಬ್ಲೀಡಿಂಗ್ ಡಿಸಾರ್ಡರ್ ಇದ್ದರೆ ಅಂಥವರು ಕೂಡ ಹಳದಿಯಿಂದ ದೂರ ಇದ್ದರೆ ಒಳ್ಳೆಯದು ಅಂತಾರೆ ತಜ್ಞರು. ಚಿಕ್ಕ ಪುಟ್ಟ ಗಾಯಗಳಾದರೂ ತುಂಬ ಕೆಲವರಿಗೆ ಬ್ಲಡ್ ಬರುತ್ತೆ, ಸ್ಟಾಪ್ ಆಗೋದೇ ಇಲ್ಲ. ಇದನ್ನು ಬ್ಲೀಡಿಂಗ್ ಡಿಸಾರ್ಡರ್ ಅಂತ ಕರೀತಾರೆ. ಇದರ ಜೊತೆಗೆ ಯಾರ ರಕ್ತ ತುಂಬ ತಿನ್ನಾಗಿರುತ್ತೆ ಅಂಥವರು ಕೂಡ ಅರಿಶಿನದಿಂದ ದೂರ ಇದ್ದರೆ ಒಳ್ಳೆಯದು. ಇದು ನಿಮ್ಮ ಜೀವಕ್ಕೆ ಅಪಾಯ ತರ್ಬೋದು, ಎಚ್ಚರ ಅಂತಾರೆ ತಜ್ಞರು. ನಂಬರ್ 5, ಕಿಡ್ನಿ ಸ್ಟೋನ್. ಯಾರಿಗೆ ಕಿಡ್ನಿ ಸ್ಟೋನ್ ಇರುತ್ತೋ ಅಂಥವರು ಅರಿಶಿನದಿಂದ ಸ್ವಲ್ಪ ದೂರ ಇರಿ. ವೀಕ್ಷಕರೇ, ಒಂದು ನೆನಪಿರಲಿ, ಹೆಲ್ದಿ ಆಗಿರೋರಿಗೆ ಹಳದಿಯಿಂದ ಏನೂ ಸಮಸ್ಯೆ ಆಗಲ್ಲ, ಹೆಲ್ತ್ ಬೆನಿಫಿಟ್ಸ್ ತುಂಬಾ ಸಿಗುತ್ತೆ. ಏನು ಹಳದಿಯನ್ನು ಅಡುಗೆಗೆ ಬಳಸ್ತಾರಲ್ಲ, ಅದರಿಂದನೂ ಕೂಡ ಏನೂ ಸಮಸ್ಯೆ ಆಗಲ್ಲ. ಅಲ್ಲಿ ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ. ಯಾರು ಹಳದಿಯನ್ನು ಸಪ್ಲಿಮೆಂಟ್ ಆಗಿ ಬಳಸ್ತೋರೋ, ಯಾರಿಗೆ ಈಗ ನಾನು ಹೇಳಿದ ಸಮಸ್ಯೆಗಳಿರುತ್ತೋ ಅಂಥವರು ಮಾತ್ರ ಹುಷಾರಾಗಿರಬೇಕು. ನಾನು ಹೇಳಿದ ಸಮಸ್ಯೆ ನಿಮಗಿದ್ರೆ ನೀವು ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದು ತುಂಬ ಒಳ್ಳೆಯದು. ವೀಕ್ಷಕರೇ, ಯಾರಿಗೆಲ್ಲ ಅರಿಶಿನದಿಂದ ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಿದ್ರಿ. ಈಗ ಹಳದಿಯ ಅದ್ಭುತ ಬೆನಿಫಿಟ್ಸ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಳದಿಯಲ್ಲಿ ಆ್ಯಂಟಿ ಇನ್ಫ್ಲಾಮೇಟ್ರಿ ಗುಣ ಇರುತ್ತೆ. ಇದು ಎಷ್ಟೋ ಕಾಯಿಲೆಗಳನ್ನು ನಿಮಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಸೂಪರ್ ಬೆನಿಫಿಟ್ಸ್ ಇದೆ ಹಳದಿಯಿಂದ, ಅರಿಶಿನದಿಂದ. ಹಳದಿಯಿಂದ ಇನ್ನೂ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.